ಏನಲ್ಲ ಪಾಪ. ಆ ರಂಗಪ್ಪ, ಮತ್ತಿನ್ನೇನು ಸಮಾಚಾರ? ಈಗ ಇನ್ನೇನು ಬೋರ್ನಲ್ಲೂ ಹೊಸ ಬೋರ್ನಲ್ಲೂ ಒಳ್ಳೆ ನೀರು ಬರ್ತೈತ್ ಕಣಪ್ಪ ಇವಾಗ. ಹೆಂಗ್ ಮಾಡೋದು? ಏನೇನಾರ ಬೆಳೆಗಿಲ್ಲ ಏನಾರ ಬೆಳಿಯನ? ಇಲ್ಲ ಈಗ ಅದ್ರಲ್ಲೇನ ನೀ ಈಗ ಹೊಲನೂ ಐತೆ ತೋಟನೂ ಐತೆ, ಏನು ಭಾಗ ಏನಾರ ಮಾಡ್ಕೊಳನಪ್ಪ? ಆ ಹೆಂಗ್ ಮಾಡೋಣ ಹೇಳಪ್ಪ, ನೀನ್ ಹೆಂಗ್ ಹೇಳ್ತೀವ ಹಂಗೆ, ನಂದೇನಿಲ್ಲ. ಅಣ್ಣ ಈಗ ಅಣ್ಣಯ್ಯ ಏನಂತ ಮಾತಾಡ್ತೀಯ ನೀನು? ಭಾಗ ಯಾಕ ಮಾಡ್ಕೊಳಣ? ಆ ಅಯ್ಯೋ, ನಮ್ಗೇನೋ ಬೇಕಾದಷ್ಟು ಆಸ್ತಿ ಐತೆ, ಭಗವಂತ ಕೊಟ್ಟಿದ್ದಾನೆ. ಇರೋದನ್ನೇ ಆರಾಮಾಗಿ ಅವನ್ನೆಲ್ಲನೂ ಕೂಡ ಒಟ್ಟಿಗೆನೆ ಉಳುಮೆ ಎಲ್ಲ ಮಾಡ್ಕೊಂಡು ಹೋಗ್ತಿದೀವಿ, ಸರಿನಾ? ಈಗ ಅದ್ರಲ್ಲಿ ಭೇದ ಭಾವ ಮಾಡೋದು ಬೇಡ. ಇದ್ರಲ್ಲಾದ್ರೂ ಒಗ್ಗಟ್ಟಾಗಿರೋಣ. ಆ ತೋಟ ಏನು ಬಂದೈತೋ ಅದರಲ್ಲಿ ಎಲ್ಲರೂ ಸೇರ್ಕೊಂಡು ಏನಾದ್ರು ಮಾಡೋಣಂತೆ ಕಣಿ ಹೇಳ. ಒಬ್ಬೊಬ್ರು ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳೋದು, ನಮಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಳೋದಿದ್ರೆ ಚೆನ್ನಾಗಿರಲ್ಲ ಅದು. ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ. ಸುಮ್ಕಿರು, ಆ ತೋಟ ಹಂಗೆ ಇರ್ಲಿ, ಇಬ್ರು ಮನೆಯವ್ರು ಮೇಂಟೈನ್ ಮಾಡ್ಕೊಂಡು ಹೋಗೋಣ, ಸರಿನಾ? ಹಂಗೆ ಅಲ್ಲಿ ಜಾಗ ಐತಲ್ಲ, ಈಗ ಹೊಲದೈತೆ, ಹೊಲದ್ದು ಜಾಗ ಐತೆ ನೋಡು, ಅಲ್ಲಿ ಏನಾದ್ರು ಬೆಳೆ ಏನಾದ್ರು ಬೆಳೆಯೋಣ. ಇಲ್ಲಾಂದ್ರೆ ಈ ಹುಡುಗರು ಕೋಳಿ ಫಾರಂ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ತಿರ್ಗಾ, ಬೇಕಾದ್ರೆ ಅಲ್ಲಿ ನಾಟಿ ಕೋಳಿ ಫಾರಂ ಮಾಡ್ತೀವಿ ಅಂತ ಹೇಳ್ತಿದ್ರು. ತಿರ್ಗಾ ಗಜೇಂದ್ರ ಮಾತಾಡ್ತಿದ್ದ. ಸುಮ್ಮನೆ ಅತ್ಲಾಗಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಅತ್ಲಾಗಿ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ನಾಟಿ ಕೋಳಿ ಫಾರಂ ಮಾಡೋಣಪ್ಪ ಅಂತ ಹೇಳ್ತಿದ್ದ. ಮಾಡ್ತೀನಿ ಚಿಕ್ಕಪ್ಪ ಅಂತ ಹೇಳ್ತಿದ್ದ. ನಾನು ನಿಮ್ಮ ಇಷ್ಟ ಕಣ್ರಪ್ಪ, ನೀವು ಬದುಕವ್ರು, ನಿಮ್ಗೆ ಹೆಂಗ್ ತೋಚುತ್ತೋ ಹಂಗೆ. ನಾನು ಯಾರಿಗೂ ಕೂಡ ಅಡ್ಡಿ ಇದು ಮಾಡಕ್ ಹೋಗಲ್ಲ. ಒಳ್ಳೇದಾಗುತ್ತೆ, ನಾನು ಹಿಂದೆ ಇರ್ತೀನಿ, ನಿಮ್ಗೆ ಬೆನ್ನೆಲುಬಾಗಿ. ಯಾವುದಕ್ಕೂ ಯೋಚನೆ ಮಾಡಬೇಡ್ರಿ, ಮಾಡ್ರಪ್ಪ ನೀವು ಅಂತಾನೆ ಅವರಿಗೆ ಧೈರ್ಯ ತುಂಬ್ತಿದ್ದೀನಿ. ಹಿಂಗೆ ನಾವು ಕೂಡ ಅವರಿಗೆ ಧೈರ್ಯ ತುಂಬ್ತಾ ಹೋಗ್ಬೇಕು, ಸರಿನಾ? ಸರಿ ಕಣ, ಆಯ್ತು ಹೇಳಪ್ಪ. ಯಾಕಂದ್ರೆ ಈಗ ನನಗೂ ಏನು ಮನ್ಸಿಲ್ಲ ಕಣ ಪಾಪ. ರಂಗಪ್ಪ, ನಿನಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಮತ್ತೆ ನಮ್ಮ ಅಣ್ಣ ಆಸ್ತಿ ಎಲ್ಲ ನಾನು ತಗೊಂಡ್ಬಿಟ್ಟು ಅವ್ರ ತವಲ ತಿರ್ಗಾ ನಮ್ಗೆ ಏನು ಕೊಡ್ಲಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಮನ್ಸಿಗೆ ಏನಾರ ತಿಳ್ಕೊಳ್ತೀವ ಅಂತ ಒಂದು ಮಾತು ಹೇಳ್ದೆ ಕಳ್ಳೆ ಪಾಪಲೇ. ನಿಜಾಗ್ಲೂ ನೀ ಹೇಳ್ತೀನಿ ಕಣ, ನನಗೆ ಮನ್ಸೇ ಇಲ್ಲ ಕಣ. ನನಗೆ ಇನ್ನೊಂದು ಮಾತು ಹೇಳೋದೇನ ರಂಗಪ್ಪ, ಆ ಮನೆಗೆ ಹೋಗೋದಕ್ಕೆ ಮನ್ಸೇ ಇಲ್ಲ ಕಣ. ನನಗೆ ಅಲ್ಲಿ ನೆಮ್ಮದಿನೇ ಇಲ್ಲ. ಇಲ್ಲಿ ಗಜೇಂದ್ರ ತಾವ್ಲೇನೆ ಇದು ಬಿಡೋಣ ಅನಿಸ್ತೈತೆ. ಗಜೇಂದ್ರ ನನಗೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾನ ಕಣ. ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಆಡ್ತಾನೆ. ಒಂಚೂರು ಹುಷಾರಿಲ್ಲ ಅಂದ್ರೆ, ಒಂಚೂರು ತಲೆನೋವ್ತೈತಂದ್ರೆ ಹಾಸ್ಪಿಟ್ಲಿಗೆ ಪಟ್ಟಂತ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾನೆ ಅಂದ್ರೆ ರಂಗಪ್ಪ, ನಿನ್ನ ಕೈ ಮುಗಿಬೇಕಣ. ನಾನು ನನ್ನ ಮಗ, ನನ್ನ ಹೆಂಡತಿ ಬೇಡ ಅಂತ ನಾನು ದೂರ ಮಾಡಿಬಿಟ್ಟಿದ್ದೆ ಕಣ ರಂಗಪ್ಪ. ಆದ್ರೆ ನೀನು ಹೆಂಗ ನೀನು ಬಂದ್ಬಿಟ್ಟು ಹೆಂಗ ನಮಗೆ ನನ್ನ ಮಗ ನಂತವ ತಿರ್ಗಾ ಸೇರಂಗ್ ಮಾಡ್ಬಿಟ್ಟೆ. ನನ್ನ ಮಗನ ಇಂದ ಹೆಂಗ ನೆಮ್ಮದಿಯಾಗಿ ಕಣ ರಂಗಪ್ಪ. ನಿಜಾಗ್ಲೂ ಹೇಳ್ಕಣದಲ್ಲ, ನನಗೆ ಮಾತಾಡಕ್ಕೆ ಆಗ್ತಿಲ್ಲ, ಅಷ್ಟು ದುಃಖ ಬರ್ತೈತ್ ಕಣ ರಂಗಪ್ಪ. ಬಾಳ ಮೋಸ ಮಾಡ್ಬಿಟ್ಟೆ ಕಣ ಮೊದ್ಲು, ಎಲ್ಲಾರ್ದು ಮಾತು ಕೇಳ್ಕೊಂಡು. ಸೋಮ್ ಕಿರಾಣಯ್ಯ, ಆಯ್ತು ಹೋಗ್ಲಿ. ಏನ್ ಅವೆಲ್ಲ ಮಾತಾಡ್ತೀಯ? ಅಲ್ಲ ಕಣ, ಆ ಟೈಮ್ ಅವೆಲ್ಲ ಕ್ಯಾಟ್ಗಳಿಗೆ ಹಿಂಗ ಆಗ್ಬಿಡುತ್ತೆ, ಏನ್ ಮಾಡ್ತೀಯ? ಸುಮ್ಕಿರು. ಪದೇ 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 ಅದೇ ಕೆದ್ಕೊಂಡು ಮಾತಾಡ್ತಿರ್ಬೇಡ. ನಿನಗೆ ಎಷ್ಟು ದಿವಸ ಹೇಳಿದೀನಿ ಹಿಂಗೆಲ್ಲ ಮಾತಾಡ್ಬೇಡ ಅಣ್ಣಯ್ಯ, ಹಿಂಗೆಲ್ಲ ಮಾತಾಡ್ಬೇಡ, ಯಾರ ಮುಂದೆ ಹೇಳಕ್ ಹೋಗ್ಬೇಡ ಅಂತ ಹೇಳಿದೀನಿ. ಆದ್ರೂ ನೀನು ಪದೇ 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 ಇದೇ ಹೇಳ್ತಿರ್ತೀಯಪ್ಪ. ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನೋಡು. ಸುಮ್ಕಿರು ಪಾಪ. ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣವು. ಈಗ ಹಂಗೆ ಅದು ಇದು ಕೆಲಸ ಮಾಡ್ತಾ ನಾವು ಮದ್ವೆ ವಿಚಾರನೆ ಮರ್ತು ಬಿಟ್ಟಿದೀವಿ ನಮ್ಮ ರಾಜೇಶ್ ಒಂದು. ಮೊದ್ಲು ಹೋಗ್ಬಿಟ್ಟು ಮುಂದೆ ನಿಂತ್ಕೊಂಡು ಎಲ್ಲ ಮಾಡ್ಬೇಕು ಕಳ್ಳ ಪಾಪಲೈ. ಈಗ ಸಾಮಾನುಗಳೆಲ್ಲ ತಗೊಂಬರಕ್ಕೆ, ರೇಷನ್ ಸಾಮಾನೆಲ್ಲ ತಗೊಂಬರಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರು. ಒಂದ್ಸಲಿ ಹೋಗಿ ಬಂದ್ಬಿಡ್ಬೇಕು ಒಂದ್ಸಲಿ. ಇವನು ನಮ್ಮ ಬೋರಣ್ಣಂಗೇನು ಕಳ್ಸೋದೇನು ಬೇಡ, ನಾವೇ ಇಬ್ರು ಹೋಗ್ಬಿಟ್ಟು ಅತ್ಲಾಗಿ ಖರ್ಚೆಲ್ಲ ನಾವೇ ಹಾಕೊಂಡು ಅತ್ಲಾಗ ತಗೊಂಬಂದ್ ಬಿಡೋಣ, ಸರಿನಾ? ಅವನ ಮೇಲೆ ಬಿಡೋದ್ ಬೇಡ ಕಣ. ಅವನು ನಮ್ಮಷ್ಟೇನು ಪಾಪ ಇದಾಗಿಲ್ಲ, ಇಂಪ್ರೂವ್ ಆಗಿಲ್ಲ. ಇವಾಗ ಒಂದ್ ಸ್ವಲ್ಪ ಕಣ್ಣಿ ಕಾಣಿಸ್ಕೊಂತಿದ್ದಾನೆ. ಏನ್ ಮಾಡ್ತೀಯ? ನಾವೇ ಒಂದ್ ಸ್ವಲ್ಪ ನೋಡ್ಕೋಬೇಕಲ್ವೇನ ಇವಾಗ ತಮ್ಮ ಅಂದ್ಮೇಲೆ. ಅಣ್ಣವ್, ನಾನು ನಿನ್ ಮಾತು ಯಾವತ್ತಾದ್ರೂ ಮೀರಿದೀನೇನ? ನಡಿಯ ತಗೊಂಬರೋಣ, ಅದಕ್ಕೇನಂತೆ. ಈಗ ಒಂದ್ ಕೆಲಸ ಮಾಡೋಣ, ಕಾರಲ್ಲಿ ಹೋಗ್ಬಿಡೋಣ ಎಲ್ಲಾರು. ನಾಳೆ ಬೆಳಿಗ್ಗೆ ಇನ್ನೇನು ಪುರ್ಸೊತ್ತಾಗಿರ್ತೀವಲ್ಲ, ಏನ್ ಕೆಲಸ ಇದ್ರು ಬೇಕಾದ್ರೆ ಬಂದ್ ಮಾಡ್ಕೊಂಡ್ರೆ ಆಗುತ್ತೆ. ಕುಮಾರಣ್ಣನ್ ಕರ್ಕೊಂಡು ರಮೇಶಂದು, ಇಲ್ಲ ನಮ್ ಕಾರಲ್ಲೇ ಹೋಗೋಣ, ನಿಮ್ ಕಾರಲ್ಲಿ, ಸರಿನಾ? ಕಾರಲ್ಲಿ ಹೋಗ್ಬಿಟ್ಟು ಅದೇನೇನ್ ಬೇಕು ಐಟಮ್ಗಳೆಲ್ಲ, ಇನ್ನೇನು ಚೀಟಿ ಭಟ್ರು ಬರ್ದ್ ಕೊಟ್ಟಿದಾರಲ್ಲ, ಆ ಚೀಟಿ ಎಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲ ಸಾಮಾನುಗಳು ಒಂದ್ ಕಡೆಯಿಂದ ಹಾಕಿಸ್ಬಿಟ್ಟು ಎಲ್ಲ ಐಟಮ್ಗಳೆಲ್ಲ ತಗೊಂಬಂದ್ಬಿಡೋಣ, ಸರಿನಾ? ತಗೊಂಬಂದ್ಬಿಟ್ಟು ಆ ಕಡೆಯಿಂದ ಆಟೋನೋ ಟೆಂಪೋ ಮಾಡ್ಕೊಂಡು ಅದ್ರಲ್ಲೇ ಎಲ್ಲ ತಗೊಂಬಂದ್ಬಿಡೋಣ. ಏನೇನಂತ ಹೇಳ್ಬಿಟ್ಟು, ಅದೇ ಮಾಮೂಲಿ ನಾವು ದಿನಸಿ ಸಾಮಾನು ಅಂಗಡಿ ಎಲ್ಲ ಐತಲ್ಲ ಗೊತ್ತಿರೋರು, ಅಲ್ಲೇ ಹೋಗಿ ತಗೊಂಬಂದ್ಬಿಡ ಅನ್ಕಣಿ ಹೇಳು. ಎತ್ಲಾಗ ಹೋದ್ರಪ್ಪ ಇವರು? ಯಾರು ಕಾಣಿಸ್ತಾನೂ ಇಲ್ಲ. ಗಜೇಂದ್ರನೂ ಇಲ್ಲ, ರಮೇಶಪ್ಪನೂ ಇಲ್ಲ, ಕುಮಾರಣ್ಣನೂ ಇಲ್ಲ, ದಿಲೀಪನೂ ಇಲ್ಲ. ಅವ್ನು ರಾಜೇಶ ಅಂತೂ ಕಣ್ಣಿ ಕಾಣದಂಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನ ಅವನು, ಆ ಹುಡ್ಗ ಅಂತೂ. ಮತ್ತೆ ಎತ್ಲಾಗ ಹೋದ್ರು ಇವರೆಲ್ಲಾರು? ಯಾ ಇವನು ನಮ್ ಗಜೇಂದ್ರ ಒಳಗಡೆ ಇದ್ದಾನೆ, ಏನೋ ತಗೊಂಬಂದಪ್ಪ. ಇಪ್ಪರಿಗೆ ಹೋಗಿದ್ದ ಅನ್ಸುತ್ತೆ, ಡ್ಯೂಟಿ ಮುಗಿಸ್ಕೊಂಡು
ಬಂದ್ಬಿಟ್ಟು ಏನೋ ತಗೊಂಬಂದ, ನೀನು ಅವ್ನು ಬಂದು ಒಳಗಡೆ ಹೋದ, ನೀನು ಬಂದೆ. ಕುಮಾರಣ್ಣನು ಒಳಗಡೆನೇ ಏನೋ ಇರಬೇಕು, ಇಲ್ಲ ತೋಟದ ಕಡೆನೇ ಎಲ್ಲ ಅಡ್ಡಾಡ್ಕೊಂಡ್ ಬರ್ತೀನಿ ಅಂತ ಹೋಗಿರ್ಬೇಕು ಸಾಮಾನ್ಯಕ್ಕೆ. ತಗಳ ನೆನಪು ಮಾಡಿದ ತಕ್ಷಣ ಬಂದೇ ಬಿಟ್ಟ ಕುಮಾರಣ್ಣ. ಪಾಪ ಕುಮಾರಣ್ಣ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣು. ನಾಳೆ ಇದಕ್ಕೆ ಏನಪ್ಪ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಮದ್ವೆ ಸಾಮಾನುಗಳು, ದಿನಸಿ ಸಾಮಾನುಗಳೆಲ್ಲ ಐಟಮ್ಗಳೆಲ್ಲ ಹೋಗ್ಬಿಟ್ಟು ತಗೊಂಬಂದ್ಬಿಡೋನ್ ಕಣ. ಒಂದ್ರಿಟ್ಟು ಕಾರ್ ತಗೊಂಡು ಹೋಗ್ಬಿಟ್ಟು ಆ ಐಟಮ್ಗಳೆಲ್ಲ ಕಾರಲ್ಲಿ ಇಟ್ಕೋಬಹುದೇನ ಹಿಂದ್ಗಡೆ ಡಿಕ್ಕಿಲಿ? ಎಲ್ ದೊಡಪ್ಪ, ಡಿಕ್ಕಿಲೆಲ್ಲ ಜಾಸ್ತಿ ಐಟಮ್ಗಳಲ್ಲಿ ಎಲ್ಲಿ ಇಟ್ಕೊಂಡು ಹೋಗಕ್ಕಾಗುತ್ತೆ? ಆ ಸಿಕ್ಕಾಪಟ್ಟೆ ಸಾಮಾನುಗಳೆಲ್ಲ ಇರ್ತವೆ. ಸಕ್ಕರೆ ಚೀಲ ಅಂತೆ, ಬೆಲ್ಲದ ಚೀಲ ಅಂತೆ, ಹಂಗೆ ತಿರ್ಗಾ ಅಕ್ಕಿ ಚೀಲಗಳಂತೆ, ಮತ್ತೆ ತಟ್ಟೆ ಲೋಟ ಒಂಥರ ಇಸ್ಕೋಗಂಗೆ ಆಗ್ಬಿಡ್ತವೆ. ಬೇಡ, ಈಗ ಒಂದು ಕೆಲಸ ಮಾಡೋಣ, ಕಾರಲ್ಲೇ ಹೋಗೋಣ. ಎಷ್ಟಾಗುತ್ತೋ ಅಷ್ಟು ಐಟಮು ಸಿಂಪಲ್ ಆಗಿ ಕಾರಲ್ಲಿ ಇಟ್ಕೊಳ್ಳೋಣ. ಮಿಕ್ತವು ಯಾವ್ದಾದ್ರು ಆಟೋ ಮಾಡ್ಕೊಂಡು ಆಟೋದಲ್ಲಿ ತಗೊಂಬಂದು ಇಟ್ಕೊಂಬಂದ್ಬಿಟ್ರೆ ಆಗುತ್ತೆ. ಹಂಗೆ ಮಾಡೋಣಂತೆ ಕಣಿ, ಹೇಳ್ರಿ. ಒಳ್ಳೆ ಕೆಲಸ ಮಾಡ್ದೆ ಕಣ್ ಪಾಪ. ಹಂಗೆ ಮಾಡೋಣ ಕಣಿ ಹೇಳು. ನೀನ್ ಹೇಳಿದ್ದೆ ಕರೆಕ್ಟ್ ಆಯ್ತು. ಇವಾಗ ಆಟೋ ಮಾಡ್ಕೊಂಡೆ ಬಂದ್ಬಿಡೋಣ ಕಣಿ ಹೇಳು. ಎತ್ಲಾಗ ಹೋಗಿದ್ದಲ್ಲ ಪಾಪ, ಈಟೊತ್ತವರೆಗೂ ಕಾಣಿಸ್ತಾನೆ ಇರಲ್ಲ ಇವನು. ಎಲ್ಲ ಇವನ್ ರಾಜೇಶ ರಮೇಶ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಅವರು? ಅವ್ನ್ ದಿಲೀಪನು ಬರ್ತಾನೆ ಇಲ್ಲ ಈ ಕಡೆ. ಏನ್ ಮಾಡ್ತಿದಾರ ಆ ಹುಡುಗರು? ಇದೇನ್ ದೊಡ್ಡಪ್ಪ ಹಿಂಗೆ ಹೇಳ್ತಿದ್ಯಾ ನೀನು? ಮದ್ವೆ ಹತ್ತತ್ರ ಬಂದಂಗೆ ಎಲ್ಲಾರು ಬ್ಯುಸಿ ಆಗ್ತಿದಾರೆ ಎಲ್ಲ. ಇವನು ನಮ್ ರಮೇಶ, ಇವ್ ನಮ್ ಗಜೇಂದ್ರ, ಇವ್ನು ರಾಜೇಶ, ದಿಲೀಪ, ಅಯ್ಯೋ 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 ಅಯ್ಯೋ, ಎಲ್ಲಾರು ಒಂದೇ ತರ ಸೂಟ್ ತಗೊಂಡ್ಬಿಟ್ಟಿದ್ದಾರೆ. ಬಟ್ಟೆಗಳು, ಶೂಗಳು ಎಲ್ಲ ಒಂದೇ ತರದ್ದು, ವಾಚು ಕೂಡ ಒಂದೇ ತರದ್ದು ತಗೊಂಡ್ಬಿಟ್ಟಿದ್ದಾರೆ ಎಲ್ಲಾರು ಮದ್ವೆಲಿ ಮಿಂಚೋದಕ್ಕೆ. ಎಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲ. ಐಟಮ್ಗಳು ತಗೊಳಕ್ಕೆ, ಒಂದೊಂದು ಐಟಮ್ ತಗೊಳಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದ್ಸಲಿ ಹೋಗ್ತಿದ್ದಾರೆ ತಿಪ್ಟೂರ್ಗೆ ಐಟಮ್ಗಳೆಲ್ಲ ತಗೊಂಬರಕ ಅವರು. ಹಂಗಾಗಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರೆಲ್ಲಾರು. ಏನ ಬುಡಪ್ಪ ಅತ್ಲಾಗಿ, ಏನ ಮದ್ವೆ ಆಸೆ ಮಾಡ್ಕೊಳ್ಳಿ ಬಿಡು. ಮದ್ವೆಲೆಲ್ಲ ಮಿಂಚ್ಬೇಕಂತ ಆಸೆ ಐತೆ ಅವ್ರಿಗೂ. ಇರ್ಲಿ. ಅಲ್ಲ ಕಳ್ಳಪ್ಪ, ನೀನು ತಗೊಳದಲ್ವೇನಾ? ನೀನು ದೊಡ್ಡಣ್ಣ ಅಪ್ಪ, ಮನೆಗೆ ಹಿರಿಯಣ್ಣ ನೀನೇ ಎಲ್ಲರ್ಕಿಂತ ಚೆನ್ನಾಗಿ ಒಳ್ಳೊಳ್ಳೆ ಸೂಟ್ಗಳೆಲ್ಲ ನೀನೇ ತಗೋಬೇಕಪ್ಪ. ನೀನ್ ಯಾಕಲ್ಲ ತಗೊಂಡಿಲ್ಲ? ಎಲ್ಲರ್ಕಿಂತ ನೀನೇ ಚೆನ್ನಾಗಿ ಕಾಣ್ಬೇಕು, ಗೊತ್ತಾ? ಸುಮ್ಕಿರ್ ದೊಡಪ್ಪ, ನನ್ಗೆ ಯಾಕವೆಲ್ಲ. ಸದ್ಯ ತಮ್ಮನ ಮದ್ವೆ ಮಾಡಿ ಮುಗಿಸಿರೆ ಸಾಕಾಗ್ಬಿಟ್ಟೈತತ್ಲಾಗಿ. ಈಗ ಅವ್ರದಂದ್ರೆ ತಮ್ಮಂದ್ರುಗಳು. ಏನ್ ತಪ್ಪಪ್ಪ ಆದ್ರೂ ನೀವಿಬ್ರು ಯಾರಿಗೆ ಕೇಳ್ತೀರಾ ಹೇಳ್ರಿ ಬಂದ್ಬಿಟ್ಟು? ಲೇ ಕುಮಾರಣ್ಣ, ಯಾಕ ಅದ್ ಕೆಲಸ ಮಾಡ್ಸಿಲ್ಲ, ಇದ್ ಕೆಲಸ ಮಾಡ್ಸಿಲ್ಲ? ಅಡ್ಗೆ ಎಲ್ಲ ಚೆನ್ನಾಗಿ ಆಯ್ತಾ ಇಲ್ವಾ? ನೆಂಟ್ರುಗಳು ಬಂದ್ರ ನೋಡ್ಕೊಂಡ್ರ ಪ್ರತಿಯೊಂದು ವ್ಯವಸ್ಥೆಗಳು ನಾನೇ ಮಾಡ್ಬೇಕು. ಹೆಚ್ಚು ಕಮ್ಮಿ ಏನಾರ ಆದ್ರೂ ಕೇಳೋದು ಯಾರಿಗೆ ಹೇಳ್ರಿ ನೀವು ಬಂದು? ನೀನ್ ಮನೆ ಹಿರಿ ಮಗ, ನಿನ್ಗೆ ಜವಾಬ್ದಾರಿ ಇಲ್ವೇನೋ ಪಾಪ ಅಂತ ನನಗೆ ಕೇಳೋದು. ಹಂಗಾಗಿ ನನಗೆ ಸದ್ಯ ಮದ್ವೆ ಒಂದು ಚೆನ್ನಾಗಿ ನೆಮ್ಮದಿಯಾಗಿ ಎಲ್ಲಾರು ನೆಂಟ್ರುಗಳೆಲ್ಲ ಖುಷಿ ಖುಷಿಯಾಗಿ ಮದ್ವೆ ಮುಗಿಸ್ಕೊಂಡು ಹೋಗ್ಬಿಟ್ರೆ ಅದೇ ನೆಮ್ಮದಿ ನನಗೆ. ಅದೇ ಸೂಟ್ ಹಾಕೊಂಡಂಗೆ, ಇನ್ನೇನು ಬೇಡ. ಹಂಗಲ್ ಕಳ್ಳ ಪಾಪ ಕುಮಾರಣ್ಣ, ಏನಂತ ಮಾತಾಡ್ತೀಯ ನೀನು? ಅಲ್ಲ ಕಳ್ಳ, ಹಂಗಾರೆ ಎಲ್ಲಾ ಕೆಲ್ಸಗಳು ನಿನ್ ಮೇಲೆ ಬಿಟ್ಬಿಡ್ತೀವಲ್ಲ ಪಾಪ. ನಮಗೂ ಜವಾಬ್ದಾರಿ ಅನ್ನೋದು ಐತ್ಕೊಂಡು ಸುಮ್ಕಿರೋ. ನಾವು ಇರ್ತೀವಿ, ಎಲ್ಲ ನೋಡ್ಕೊಂತೀವಿ. ತಲೆ ಯಾಕೆ ಕೆಡಿಸ್ಕೊಂತೀಯ ನೀನು? ಬಿಡು, ಇರ್ಲಿ. ಇವಾಗ ಅವ್ನು ಗಜೇಂದ್ರ ಹತ್ಲಾಗ ಹೋದ್ಲ, ಕರಿಯಲ್ಲ ಪಾಪ. ಏನ್ ಮಾಡ್ತಿದ್ದಾನೆ? ಅಲ್ಲ ಕಳ್ಳ ಪಾಪ, ಈಗ ಅವನು ಇದ್ರ ಸ್ಕೂಲ್ ಫಾರಮ್ದೆಲ್ಲ ಯಾವಾಗಾರ ಓಪನ್ನು, ಇನ್ನೂ ರೆಡಿ ಆಗಿಲ್ಲ ಅಂತ ಇವತ್ತು ನಾಳೆನೇ ಮಾಡ್ಕೊಂಡು ಹೋಗ್ತಿದ್ದಾನೆ. ಇನ್ ಯಾವಾಗ ಮಾಡ್ತಾನ ಅವನು? ಇಲ್ಲ ಕಣ ದೊಡಪ್ಪ, ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಅಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ಕೆಲಸಗಳಿತ್ತು, ಸಣ್ಣ ಪುಟ್ಟ ಕೆಲಸಗಳಿದ್ದು. ಅಲ್ಲಿ ಲೈಟ್ ಹಾಕ್ಸಿರಿಲ್ಲ, ಲೈಟ್ ಬೇರೆ ಹಾಕ್ಸ್ಬೇಕು. ಅವೆಲ್ಲನೂ ಮಾಡಿಸೋದ್ರಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದು, ಕೆಲಸ ಆಗಿರಲ್ಲ ಅವೆಲ್ಲ. ಹಂಗಾಗಿ ಎಲ್ಲ ಮುಗಿಸಾಗೈತೆ. ಇನ್ನೇನಿದ್ರು ನೋಡೋಣ. ಆದರೆ ನಾಳೆ ಇಲ್ಲ ಅಂದರೆ ನಾಡಿದ್ದು ಶುಕ್ರವಾರದ ದಿವಸ ಓಪನ್ ಮಾಡಿಬಿಡೋಣ ಕಣಿ, ಹೇಳ್ರಿ. ಇನ್ನು ಒಳ್ಳೆ ದಿವಸನೇ ಅಲ್ವಾ? ಏನಪ್ಪ, ನನಗೆ ಯಾಕ ಅವನು ಮಾಡ್ತಾನಿಲ್ಲ ಪಾಪ ಗಜೇಂದ್ರ. ಅವ್ನು ಬರೀ ಮೊದ್ಲಿಂದ ಅವನು ಕಾಲೇಜು ಅಲ್ಲಿ ಇಲ್ಲಿ ಓದ್ಕೊಂಡು ಹೋಗಿರೋನು. ಹೊಲದ್ದು ತೋಟದ್ದು ಅವೆಲ್ಲ ಕೆಲಸ ಮಾಡಿ ರೂಢಿ ಇಲ್ಲ, ಏನಿಲ್ಲ. ಹಸ್ಗಳೆಲ್ಲ ಮೇಂಟೈನ್ ಮಾಡಕ್ ಆಗುತ್ತೇನ ಇವನೇ? ನನ್ಗೆ ಯಾಕ ಅನುಮಾನ ಕಣಪ್ಪ. ಇಲ್ಲ ಕಣ ದೊಡಪ್ಪ, ಮಾಡ್ತಾನೆ. ಮನ್ಸಂಗೆ ಮನ್ಸು ಮುಖ್ಯ. ಅವನಿಗೆ ಮನ್ಸೈತೆ, ಏನಾದರೂ ಒಂದು ಚಾಲೆಂಜ್ ಆಗಿ ಮಾಡಬೇಕು, ತಗೋಬೇಕು, ನಾನು ದುಡಿಬೇಕು ಅಂತ ಭಾಳ ಆಸೆ ಐತೆ. ಮಾಡ್ತಾನೆ ಕಣ್, ಸುಮ್ಕಿರ್ ದೊಡಪ್ಪ. ನೀನು ಯಾಕೆ ಯೋಚನೆ ಮಾಡ್ತೀಯ? ಅಲ್ಲ, ಅವ್ನ ಕೈಲಾಗ್ಲಿಲ್ಲ ಅಂದ್ರೂ ನಾವಿರಲ್ವಾ? ಹಂಗೆ ಬಿಟ್ಬಿಡ್ತೀವ? ಪ್ರತಿಯೊಂದ್ರೂ ನಾವು ಜವಾಬ್ದಾರಿ ತಗೊಳ್ತೀವಿ, ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಈಗ ಅವ್ನು ಮಾಡ್ತಿದ್ದಾನಂದ್ರೆ ಅವನ ಮೇಲೆ ಬಿಟ್ಬಿಡಕ್ಕಾಗುತ್ತೆ ನೋಡಪ್ಪ? ಎಲ್ಲ ನಾವು ಜವಾಬ್ದಾರಿ ತಗೊಳ್ತೀವಿ. ಸಾಲದಕ್ಕೆ ಅಪ್ಪ ಇರುತ್ತೆ, ಅಪ್ಪಂಗಿಂತ ಅನುಭವಸ್ಥರು ಬೇಕಾ ಅವನಿಗೆ? ಸುಮ್ಕಿರು, ಯಾಕೆ ಯೋಚನೆ ಮಾಡ್ತೀಯ? ಓಹೋ, ಏನಲ್ಲ ಗಜೇಂದ್ರ, ಏನ ಪಾನಿಪುರಿ ತಗೊಂಬಂದ್ಬಿಟ್ಟೆ? ಎಲ್ಲಿಂದಲ್ಲ? ಇಲ್ಲ ಮನೇಲಿ ಮಾಡ್ಕೊಂಬಂದಿಲ್ಲ, ಅದು ಯಾವಾಗಲ ಮಾಡ್ಕೊಂಬಂದೆ ನೀನು? ಇವೆಲ್ಲ ಮಾಡೋದ್ ಕಲ್ತೀಯನು? ಪಾನಿಪುರಿ ಬೇರೆ ಮಾಡ್ತೀಯನು ನೀನು? ಎಲ್ಲ ಸುಮ್ಕಿರಾಣಯ್ಯ, ನೀನು ರೇಗಿಸ್ಬೇಡ ನೀನು. ನಾನು ಪಾನಿಪುರಿ ಮಾಡ್ತೀನೇನ? ನನಗೆ ಬರುತ್ತಾ ಪಾನಿಪುರಿ ಮಾಡೋದಕ್ಕೆ? ಸುಮ್ಕಿರು. ತಿಪ್ಟೂರಿಂದ ಬಂದಲ್ಲ ಕೆಲಸ ಮುಗಿಸ್ಕೊಂಡು,
ಅಲ್ಲಿಂದಾನೆ ಒಂದು 5 ಪ್ಲೇಟ್ ಇಟ್ಕೊಂಬಂದಿದ್ದೆ. ಓ ಇನ್ನೇನು ಎಲ್ಲರೂ ನೀನೇನು ಇಲ್ಲೇ ಇರ್ತೀವಲ್ಲ ಅಂತ. ದಿಲೀಪ್ ಅಣ್ಣನೂ ರಮೇಶ್ ಅಣ್ಣ ಇಲ್ದಂಗೆ ಆಗ್ಬಿಟ್ರು ನೋಡು. ಅವ್ರು ಬಂದಿದ್ರು, ಅವ್ರು ಬಂದು ನಮ್ಗೇನೋ ಕೆಲಸ ಆಯ್ತಾ ಬರ್ತೀವಿ ಕಣ್ ತಡಿ ಅಂತ ಹೇಳಿ ಹೋಗ್ಬಿಟ್ರು. ಅದಕ್ಕೆ ಇನ್ನೇನು ಚಿಕ್ಕಪ್ಪನೂ ಅಪ್ಪ ಎಲ್ಲರೂ ಕುಂತಿದ್ರಲ್ಲ, ಅದಕ್ಕೆ ತಗೊಂಬಂದೆ ಅತ್ಲಾಗಿ. ತಗ ನೀನು ತಿನ್ನು ತಗ. ಪಾಪ ಅದ್ಯಲ್ಲ ಅದು ನನಗೆ ಬೇಡ ಕಣಪ್ಪ, ನಾನು ತಿನ್ನಲ್ಲ. ನನಗೆ ಒಂಥರ ಆಗುತ್ತೆ, ನಾನು ತಿನ್ನಲ್ಲ ಕಣಪ್ಪ. ನೀವೇ ತಿಂದ್ರಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಇದು ಅಪ್ಪನ್ ಕೊಡು. ಚೆನ್ನಾಗಿರುತ್ ಕಳ್ಳ ರಂಗಜ್ಜ. ಬಲು ಚೆನ್ನಾಗಿರುತ್ ಕೊಡು. ಪಾನಿಪುರಿ ನಾನು ತಿಂತೀನಲ್ಲ ತಿಪ್ಪೂರಿಗೆಲ್ಲ ಹೋದಾಗ, ಅವಾಗ ತಿನ್ಕೊಂಡ್ಬಿಡ್ತೀನಿ. ಬಲು ರುಚಿಯಾಗಿರುತ್ ಕಳ್ಳ. ತಿಂದ್ರೆ ಇನ್ನೊಂಚೂರು ತಿನ್ಬೇಕನ್ಸುತ್ತೆ. ತಿನ್ಲಾ ಒಂದ್ಸಲಿ ನೋಡೋಣ. ನಾನ್ ತಿಂತಿಲ್ವಾ? ಎಲ್ಲ ಅಣ್ಣ ಹೊರಗಿಲ್ಲ ಕಣ. ನೀನು ಚೆನ್ನಾಗಿ ರುಚಿ ನೋಡ್ಕೊಂಡಿದ್ಯಾ ಹಂಗಾರೆ? ಒಬ್ನೇ ಹೋದಾಗೆಲ್ಲ ತಿನ್ಕೊಂಡ್ಬರ್ತೀಯನ್ನು ನೀನು. ಎಲ್ಲ ಸುಮ್ಕಿರ್ಲ ರಂಗಜ್ಜಾಲೈ. ನಾನೇನು ತಿನ್ಬೇಕಂತ ಏನ್ ಹೋಗಲ್ಲ. ಅದು ಇದು ಕೆಲ್ಸದ ಮೇಲೆ ಹೋಗ್ತೀನಿ ನೋಡು ಟೌನಿಗೆ. ಮಧ್ಯಾಹ್ನದ ಹೊತ್ತು ಹೊಟ್ಟೆ ಹಸಿತಲ್ಲ, ಆವಾಗ ಒಂದೊಂದ್ ಪ್ಲೇಟ್ ತಿನ್ಕೊಂಡ್ ಬಂದ್ಬಿಡ್ತೀನಿ. ಈ ಪಾನಿಪುರಿ, ಈ ಗೋಬಿ ಮಂಚೂರಿ, ಇಲ್ಲ ಚುರುಮುರಿ ಬೋಂಡ, ಇಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಇಡ್ಲಿನ ವಡೆನ, ಚಿಕನ್ ಚಿಲ್ಲಿನ ಇಂಥದ್ದೆಲ್ಲ ತಿನ್ಕೊಂಡ್ ಬಂದ್ಬಿಡ್ತೀನಿ ನಾನು. ಬಲು ರುಚಿಯಾಗಿರುತ್ತೆ, ಬಲು ಟೇಸ್ಟಿ ಆಗಿರುತ್ತೆ. ತಿನ್ನ ಏನೂ ಆಗಲ್ಲ. ಅದ್ಯಾಕೆ ಹಿಂಗಾಡ್ತೀಯ ನೀನು? ಪಾಪ ಗಜೇಂದ್ರ, ನನಗೆ ಅಷ್ಟು ಬೇಡ ಕಣ. ಒಂದ್ 2 ಕೂಡ ಸಾಕು. ಈ ಅಣ್ಣ ಹಿಂಸೆ ಮಾಡ್ತೈತಂತ ತಗೊಂಡು ತಿಂತಿದೀನಿ. ಒಳ್ಳೆ ಚಳಿಗೂನು ಅದಕ್ಕೂ ಚೆನ್ನಾಗೈತ್ ಕಂಡ ಪಾಪ. ಒಳ್ಳೆ ಮಳೆ ಬಂದು ನಿಂತಿದ್ದಕ್ಕೂ ಅದಕ್ಕೂ ತಣ್ಣ ಗಾಳಿ ಬೀಸ್ತೈತೆ. ಏನಾರ ತಿನ್ಬೇಕು ಅನ್ನಿಸ್ತಿತ್ತು. ಒಳ್ಳೆ ಖಾರವಾಗಿ ಬಹಳ ರುಚಿಯಾಗೈತ್ ಕಣು. ತಿನ್ನಲ್ಲ ರಂಗಜ್ಜ, ಮಕ ಏನ್ ನೋಡ್ತೀಯ? ಅಷ್ಟೊಂದು ರುಚಿ ಆಗೈತೆ. ನೀನಿನ್ನು ತಿನ್ನನ ಬೇಡ ಅಂತ ಯೋಚನೆ ಮಾಡ್ಕೊಂಡು ತಿಂತಿದ್ಯಲ್ಲ. ತಿನ್ನ ಪಾಪ. ಗಜೇಂದ್ರ, ಒಳಗಡೆ ಅಮ್ಮಂಗ್ ಕೊಟ್ಟೆನಾ? ಅಮ್ಮನೂ ಚಿಕ್ಕಮ್ಮ ಇದಾರ ಅಲ್ಲೇ ಒಳಗಡೆನೆ? ಚಿಕ್ಕಮ್ಮನೂ ಇದಾರ ಏನೋ ಅಲ್ಲ ಆಮಂತವ್ ಇದಾರ? ಇಲ್ಲ ಕಣಪ್ಪ, ಚಿಕ್ಕಮ್ಮ ಅಮ್ಮ ಇಬ್ರು ಒಳಗಡೆ ಇದಾರೆ. ಏನ ಕೆಲಸ ಮಾಡ್ತಿದ್ರು. ಅವ್ರಿಗೂ ಒಂದೊಂದು ಪ್ಲೇಟ್ ಇಟ್ಟು ಬಂದಿದ್ದೀನಿ. ಅವ್ರು ಒಳಗಡೆನೆ ತಿಂತೀವಿ, ನೀನು ಹೋಗಲ್ಲಿ ಎಲ್ಲರಿಗೂ ಕೊಡವ ಅಂತ ಹೇಳಿ ಕಳ್ಸಿರು. ಅದಕ್ಕೆ ತಗೊಂಬಂದೆ. ತಿಂದ್ರಿ. ಅಲ್ಲ ಕಣಯ್ಯ, ಇವ್ನು ಎತ್ಲಾಗೋದ? ಇವ್ನು ಲೆಕ್ಕಾಚಾರಿ ಕಾಣಿಸ್ತಾನೆ ಇಲ್ಲ. ಬೆಳಗ್ಗೆಯಿಂದಾನು ನೋಡೇ ಇಲ್ಲಪ್ಪ ನಾನು ಲೆಕ್ಕಾಚಾರಿಗೂ. ಇಷ್ಟೊತ್ತಿಗೆ ಬಂದ್ಬಿಡೋನಲ್ಲ ಸಾವ್ಕಾರ್ರೆ ಅನ್ಕೊಂಡ್ಬಿಟ್ಟು ನಿಂತಾವ. ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಎತ್ಲಾಗೋದ? ಇವತ್ತು ಅದ್ ಎಲ್ ಹೋದ್ನೋ ಏನಪ್ಪ ಅತ್ಲಾಗಿ. ಮಧ್ಯಾಹ್ನವರೆಗೂ ಇದ್ದ ತೋಡ್ತವ ಅದೇನ್ ಎಲ್ಲ ನೋಡ್ಕೊಂಬಿಟ್ಟ, ಕೆಲಸಗಳೆಲ್ಲ ನೋಡ್ಕೊಂಬಿಟ್ಟು ಸಾವ್ಕಾರ್ರೆ ಒಂದ್ರಿಟ್ಟು ಊಟ ಮಾಡ್ಕೊಂಬರ್ತೀನಂತ ಹೋದ. ಆಮೇಕಿಂದ ಏನ್ ಬರಲೇ ಇಲ್ಲಪ್ಪ. ಯಾಕ ಮಂಕಾಗಿದ್ದ, ಅದೇನಾಯ್ತು ಏನೋ ಒಂದು ಗೊತ್ತಿಲ್ಲ. ಯಾಕಂತ ಗೊತ್ತಿಲ್ಲಪ್ಪ ನನ್ಗೂನು. ಒಂದ್ಸಲಿ ಫೋನ್ ಮಾಡಿ ಕೇಳಿದ್ರು ಆಗ್ತಿತ್ತು, ವಿಚಾರಿಸಿದ್ರು. ಅದ್ ಯಾಕೆ ಮಂಕಾಗಿದ್ದ, ಏನು ಹುಷಾರ್ ಇತ್ತೋ ಇಲ್ವೋ, ಏನೋ ಮನೇಲಿ ಏನಾದ್ರು ಸಮಸ್ಯೆ ಏನಾರು ಆಗ್ಬಿಟ್ಟೈತೋ? ನನ್ಗಂತೂ ಅದೇ ಯೋಚನೆ ಆಗ್ತೈತಪ್ಪ ಅತ್ಲಾಗಿ. ಅವನು ಒಂಥರ ನಮ್ಮನೆ ಮಗ ಇದ್ದಂಗೆನೆ. ಈಗ ಅವನಿಗೂ ಏನಾದ್ರು ನಮ್ಮನೆಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಅವ್ನಿಗೆ ಬಿಟ್ಕೊಡಲ್ಲ. ಹಂಗೆ ನಾವು ಏನಾದ್ರು ಅವನಿಗೆ ತೊಂದರೆ ಆಯ್ತಂದ್ರೆ ನಾವೇ ಕಷ್ಟ ಸುಖಕ್ಕೆ ಆಗ್ಬೇಕು ಪಾಪ. ಅವನಿಗೆ ಇನ್ ಯಾರಿದಾರ ಅಣ್ಣಯ್ಯ ಅಲ್ವಾ? ಹ್ಞೂ ಕಣ. ಪಾಪ ಲೆಕ್ಕಾಚಾರಿ ಬಗ್ಗೆ ಹೇಳದಲ್ಲ. ಏನಾರ ಇರ್ಲಿ, ಎಲ್ಲಾ ಜವಾಬ್ದಾರಿ ತಗೊಂಡ್ಬಿಟ್ಟು ತೋಟದ್ದು ಹೊಲದ್ದು ಎಲ್ಲ ಮಾಡ್ತಾನಲ್ಲ ಪಾಪ ಅವನು. ಭಾಳ ಬುದ್ಧಿವಂತಾನೆ ಕಣಿ ಹೇಳಪ್ಪ. ಇರ್ಲಿ, ಹಂಗೆ ಇದ್ರೆ ಸಾಕು. ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಅಣ್ಣಯ್ಯ ನಾನು. ಈಗ ಇವನು ಲೆಕ್ಕಾಚಾರಿ ಅವನು ಸಿದ್ದಣ್ಣಂಗೆ ಬೇರೆ ಸಿಕ್ಕಾಬಿಟ್ಟೆ ರೇಗಿಸ್ಬಿಟ್ಟಿದ್ದಾನೆ. ಆ ಸಿದ್ದಣ್ಣಂಗೂ ಶಂಕರಣ್ಣಂಗೂ ನಮ್ಮ ಬೋರ್ನಲ್ಲಿ ನೀರು ಸಿಕ್ಕ ತಕ್ಷಣ ಹಂಗಾಗಿ ಮೇಲೆ ಅವರು ಇವನ ಮೇಲೆ ಸಿಕ್ಕಾಬಿಟ್ಟೆ ಒಂದು ಸ್ವಲ್ಪ ಕೋಪನೂ ಐತೆ. ಹುಡುಗನ ಮೇಲೆ ಏನಾದ್ರು ಜಗಳ ಮಾಡೋರು, ಬೈಯೋದು, ಏನಾದ್ರೂ ಬೇಕು ಅಂತ ಹೊಟ್ಟೆ ಕಿಚ್ಚಿಂದ ಏನಾದ್ರು ತೊಂದರೆ ಮಾಡೋದು, ಏನಾರ ಅಡ್ಡಿ ಮಾಡೋದು, ಯಾವುದಕ್ಕಾದ್ರೂ ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಅದೇ ಭಯ ಒಂದ್ರಿಟ್ಟು. ಅವನಿಗೇನ್ ಮಾಡ್ಕೊಳ್ತಾರ ಸುಮ್ಕಿರ. ನಾವು ಜೊತೆ ಇರೋರ್ಗು ಅವನಿಗೆ ಒಂದ್ ಈಟ್ ಆಗಕ್ಕಾರ ಬಿಟ್ಬಿಡ್ತೀನ. ಅವನು ನನ್ನ ಮನೆ ಮಗ ಇದ್ದಂಗೆನೆ ನಮ್ ಲೆಕ್ಕಾಚಾರಿ. ಅವನಿಗೆ ಒಂದು ಈಟು ತೊಂದರೆ ಆಗಕ್ ನಾನಂತೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಸುಮ್ಕಿರು, ಯಾಕೆ ಯೋಚನೆ ಮಾಡ್ತೀರಾ? ಅದಿರ್ಲಿ, ಅವನಿಗೂ ಒಂದ್ ಕಡೆ ನೋಡ್ಬಿಟ್ಟು ಅತ್ಲಾಗ ಪಾಪ ಮದ್ವೆ ಮಾಡಿಸ್ಬೇಕಣ ಅತ್ಲಾಗಿ. ಈಗ ಯಾರು ಇಲ್ಲ ಅವ್ರ ಮನೆಯಲ್ಲೂ, ಒಬ್ನೇ ಇರ್ತಾನೆ ಅತ್ಲಾಗಿ. ಒಬ್ನೇ ಹೋಗಿ ಒಬ್ನೇ ಊಟ ಮಾಡ್ಕೊಂಡು ಒಬ್ನೇ ಬರ್ತಾನೆ. ನೋಡಕ್ ಆಗಲ್ಲ ಅತ್ಲಾಗಿ ನನ್ಗೂ ಅತ್ಲಾಗಿ. ಊಟ ಮಾಡ್ದೆಲ್ಲ ಲೆಕ್ಕಾಚಾರಿ ಅಂತ ಹೇಳಿರೆ ಸಾವ್ಕರ್ಯ ಅಂತ ಹೇಳ್ತಾನೆ. ತಿಂಡಿ ಮಾಡ್ದಿಲ್ಲ ಅಂದ್ರೆ ಅಂತಾನೆ. ಎಲ್ಲಿ ಮಾಡ್ದಿಲ್ಲ ಅಂದ್ರೆ ನಾನೇ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅಲ್ಲ, ಬೆಳಿಗ್ಗೆ ಅಷ್ಟು ಬೀರನೆ ಅದ್ದಡ್ಕೆಲ್ಲ ಬರ್ತಾನೆ. ಅವ್ನು ಮಾಡ್ಕೊಳ್ತಾನ, ಯಾವ್ದಾರ ಹೋಟ್ಲಲ್ಲಿ ಏನಾರು ತಿನ್ಕೊಂಬರ್ತಾನೆ. ಅದಕ್ಕೆ ಅವ್ನಿಗೆ ಹೇಳಿದೀನಿ, ಅವ್ನಿಗೆ ಕಂಡೀಷನ್ ಆಗಿ ಎಲ್ಲೂ ಹೋಗ್ಬೇಡ ಕಳ್ಳ. ತಿಂಡಿ ಗಿಂಟ ಊಟ ಎಲ್ಲ 3 ಟೈಮನ್ನು ನನ್ನ ಮನೇಲೆ ಮಾಡ್ಲಾ, ನಿನ್ಗೆ ಏನ್ಲ ಅಂತ ಕಡಿಮೆ ಆಗೈತೆ, ನಾನು ಯಾಕ್ಲ ಬೇಜಾರು ಮಾಡ್ಸ ನಿನ್ಗೆ ಅಂತ ಹೇಳಿದೀನಿ. ಆದ್ರೂ ನನ್ನ ಮಾತೆ ಕೇಳಲ್ಲ. ಸುಮ್ಕಿರ್ರಿ ಸಾವ್ಕರ್ರೆ, ಏನೂ ಆಗಲ್ಲ, ತಿನ್ಕೊಂಬರ್ತೀನಿ, ನಾನೇ ಮಾಡ್ಕೊಡ್ತೀನಿ, ಸುಮ್ಕಿರ್ರಿ ಅಂತ ನನಗೆ ದಬಾಸ್ಬಿಡ್ತಾನೆ. ಎಷ್ಟು ದಿವಸ ಹೇಳಿದ್ರು ಮಾತೆ ಕೇಳಲ್ಲ ಅತ್ಲಾಗಿ. ಈಗಳಪ್ಪ ರಂಗಪ್ಪ, ಎಲ್ಲಾದ್ರೂ ಚೆನ್ನಾಗಿರೋ ಸಂಬಂಧ ಇದ್ರೆ ನೋಡ ಅತ್ಲಾಗಿ. ನೋಡಿ ಅತ್ಲಾಗಿ ಮದುವೆ ಮಾಡ್ಸೋಣ. ಮನೆ ಮಗನ್ಕಿಂತ ಹೆಚ್ಚಾಗಿ ನಾವೇ ಮಾಡ್ಸಿದ್ರೆ ಆಯ್ತು, ಅದಕ್ಕೇನಂತೆ? ಯಾಕಂತೀಯ ರಂಗಪ್ಪ?
ಬೇಕಾದ್ರೆ ಅವ್ನಿಗೆ ಏನು ಇಲ್ಲ ಆಸ್ತಿ ಪಾಸ್ತಿ ಏನು ಇಲ್ಲ ಅಂತ ಯಾರಾದ್ರೂ ಆಡ್ಕೊಂಡ್ಬಿಟ್ರೆ ಬೇಕಾದ್ರೆ ಅವನ ಹೆಸರಿಗೆ ಬೇಕಾದ್ರೆ ಒಂದ್ 2 ಎಕರೆ ಆಸ್ತಿನೇ ಬರ್ತ್ ಕೊಡೋದಂತೆ, ಬೇಕಾದ್ರೆ ಯಾವ್ದಾರ ಹೊಲನೋ ತೋಟನ ಬರ್ತ್ ಕೊಡೋಣ. ಭಗವಂತ ನಮಗೂ ಕೊಟ್ಟಿದ್ದಾನೆ. ಈಗ ಅವನಿಂದಾನೇ ಎಷ್ಟೋ ತೋಟ ಹೊಲ ಗದ್ದೆ ಎಲ್ಲ ಮೇಂಟೈನ್ ಆಗ್ತಿದಾವೆ, ಉಳಿತಿದ್ದಾವೆ ಅಲ್ವಾ. ಏನೂ ಆಗಲ್ಲ. ಇರೋದ್ರಲ್ಲೇ ಸ್ವಲ್ಪ ದಾನ ಮಾಡಿದ್ರೆ ಅವನಿಗೂ. ದೊಡ್ಡಪ್ಪ, ನನಗೆ ಯಾಕೆ ಅವನ ಮೇಲೆ ಅನುಮಾನ, ಅವನ ಲೆಕ್ಕಾಚಾರಿ ಮೇಲೆ. ಹ್ಞೂ ಏನಾದ್ರೂ ನೀವು ಹೇಳೋದಕ್ಕಿಂತ ಮುಂಚೆನೆ ಏನಾರ ಮದುವೆ ಗಿದ್ವೆ ಆಗಿ ಬಂದ್ಬಿಟ್ರೆ ಏನು ಮಾಡ್ತೀರಾ ಅತ್ಲಗಿ? ಯಾ ಸೋಮ್ಕಿರ್ಲ ಪಾಪ, ಅವನ್ನೆಲ್ಲ ಮದ್ವೆ ಆಗ್ತಾನೆ ಅತ್ಲಗಿ. ಹ್ಞೂ ಏನಾದ್ರೂ ಅವತ್ತು ಕೇಳಿದ್ದೆ ಮದ್ವೆ ಆಗ್ತಿಯಲ್ಲ ಲೆಕ್ಕಾಚಾರಿ ನೋಡಿ ಯಾವ್ದಾರ ಮದ್ವೆ ಆಗತ್ಲಗಿ, ಮದ್ವೆ ಮುಂದೆ ನಿಂತ್ಕೊಂಡು ನಾವೇ ಮಾಡಿಸ್ತೀವಂದ್ರೆ ಯಾ ಸೋಮ್ಕಿರ್ರಿ ಸಾವ್ಕಾರ್ರಿ ನೀವು. ನೀವು ನನ್ಗೆ ರೇಗಿಸ್ಬಿಡ್ರಿ ಅಂತ ಹೇಳ್ಬಿಡ್ತಾನೆ, ನಾಚ್ಕೊಳ್ತಾನೆ ಪಾಪ. ಅವ್ನು ಇನ್ನೆಲ್ಲ ಮದ್ವೆ ಆಗ್ತಾನೆ, ನಾವೇ ನೋಡಿ ಮದ್ವೆ ಮಾಡಿಸ್ಬೇಕು ಅಷ್ಟೇ. ಯಾವ ಭಗವಂತ ಅವನಿಗೂ ಇದಂಕಣಿ ಹೇಳ ಒಳ್ಳೇದಾಗ್ಲಿ ಅತ್ಲಗಿ. ಪಾಪ ರಾಜೇಂದ್ರ, ಒಂದ್ರಿಟ್ಟು ಈಗ ಸ್ಕೂಲ್ ಫಾರಂ ಕಡೆ ಶೆಡ್ ಕಡೆ ಎಲ್ಲಾನು ನೀನು ಗಮನ ಕೊಡ್ಬೇಕು. ನೀನು ಬರೀ ಸುಮ್ಕೆ ಅಲ್ಲಿ ಇಲ್ಲಿ ತಿರ್ಗಾಡೋದು ಸಾಕು, ಬಿಟ್ಬಿಡ್ಬೇಕು. ಸರಿನಾ? ಹೇಳದ್ ಮಾತು ಕೇಳಬೇಕು, ಜವಾಬ್ದಾರಿ ತಗೋಬೇಕು. ಹಸ್ಗಳು ಫಾರಂ ಮಾಡ್ತೀರಂತ ಮಾಡಿಸ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಮಾಡಿಸ್ಬಿಟ್ಟು ಈಗ ಕಡೆ ಟೈಮಲ್ಲಿ ನೀನು ಆಗಲ್ಲ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ರೆ ಆಗಲ್ಲ ಕಣಪ್ಪ. ಎಲ್ಲ ಮಾಡ್ತಿರ್ಬೇಕು, ಪ್ರತಿಯೊಂದು ಜವಾಬ್ದಾರಿ ತಗೋಬೇಕು. ಒಂದು ಕೆಲಸ ಮಾಡ್ತಿದೀವಿ ಅಂದ್ರೆ ಅದ್ರ ಮೇಲೇನೆ ಗಮನ ಇರಬೇಕು. ಸರಿನಾ? ಆಯ್ತು ಕಣ್ ಚಿಕ್ಕಪ್ಪ. ನೀವು ಹೇಳ್ದಂಗೆ ಮಾಡ್ತಿದ್ದೀನಲ್ಲ, ನೋಡ್ತಿಕೊಂಡು ತಿನ್ಕಳ್ರಿ. ಇನ್ನೇನು ನಾಳೆಯಿಂದ ರಜೆ ಹಾಕೊಂಡ್ಬಿಟ್ಟಿದ್ದೀನಿ. ಆದರೆ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ನಾನು ಆಫೀಸ್ಗೆ ಅಂತ ಹೇಳ್ಬಿಟ್ಟಿದ್ದೀನಿ ಅವರಿಗೆ, ಹೋಟೆಲ್ಗೆ ಕೆಲಸಕ್ಕೆ. ಈಗ ನಾಳೆಯಿಂದ ಈಗ ಇಷ್ಟೊಂದೆಲ್ಲ ಬಂಡವಾಳ ಎಲ್ಲ ಹಾಕಿಸ್ಬಿಟ್ಟು ನಾನು ಸುಮ್ಮನೆ ತಿರ್ಗಾಡ್ಕೊಂಡಿದ್ರೆ ಆಗಲ್ಲ. ಅತ್ಲಾಗಿ ನಾಳೆಯಿಂದ ನಾಳೆ ನಾಡೋದ್ರಲ್ಲಿ ಫಾರಮ್ ಓಪನ್ ಮಾಡಿಬಿಡೋಣ. ಮಾಡಿಬಿಟ್ಟು ಕೆಲಸ ಶುರು ಮಾಡ್ಕೊಂಬಿಡ್ಬೇಕು ನಮ್ಮ ಪಾಡಿಗೆ. ಹಸುಗಳೆಲ್ಲ ಇನ್ನೇನು ಇಲ್ಲೇ ನಮ್ಮ ಶೆಡ್ಡೆಲ್ಲ ಇದಾವಲ್ಲ, ಹಸುಗಳೆಲ್ಲ ಅಲ್ಲೇ ಬಿಟ್ಕೊಂಡು ಹಾಲು ಕರಿಯೋ ಮಿಷಿನ್ನು ತಗೊಂಬಂದಿದ್ದೀನಿ ಚಿಕ್ಕಪ್ಪ. ಇನ್ನೇನು ಏನೇನು ಹೇಳಿದೆಯಾ ಎಲ್ಲ ಐಟಮ್ಗಳೆಲ್ಲ ತಗೊಂಬಂದಿದ್ದೀವಿ. ಅಲ್ಲಿ ನಲ್ಲಿನೂ ಹಾಕ್ಸಿದ್ದೀನಿ ಹಸುಗಳಿಗೆಲ್ಲ ತೊಳಿಯೋಕ್ಕೆ, ದಿನ ಹಾಲು ಹಸುಗಳು ಮೈ ತೊಳಿಯೋಕ್ಕೆ ಎಲ್ಲದಕ್ಕೂ ಪ್ರತಿಯೊಂದೂ ಮಾಡಿಸಿದ್ದೀನಿ ಕಣ್ ಚಿಕ್ಕಪ್ಪ. ಇಂಥದ್ದು ಮಾಡಿಸಿಲ್ಲ ಅಂತ ಏನಿಲ್ಲ. ಹ್ಞೂ ಕಣಪ್ಪ, ಮಾಡಬೇಕು. ಈಗ ನೀನು ಮಾಡಲಿಲ್ಲ ಅಂದರೆ ಆಡ್ಕೊಳೋರು ಭಾಳ ಜನ ಇದ್ದಾರೆ. ಆ ಶಂಕರಣ್ಣ ಸಿದ್ದಣ್ಣ ಅಂತವ್ರೆಲ್ಲರೂ ಭಾಳ ಕಣ್ಣಿಟ್ಟಿದ್ದಾರೆ. ಸಾವುಕಾರರ ಮಗ ಬದುಕ್ಬಿಟ್ಟ. ರಂಗಜ್ಜು ಮನೆಯವರು ಎಲ್ಲರೂ ಶ್ರೀಮಂತರಾಗ್ಬಿಟ್ರು, ದುಡಿತಿದ್ದಾರೆ ಚೆನ್ನಾಗಿ. ಮಕ್ಕಳು ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ, ಒಟ್ಟಿಗೆ ಇದ್ದಾರೆ, ಅನ್ಯೂನ್ಯತೆಯಿಂದ ಇದ್ದಾರೆ ಅಂತ ಭಾಳ ಅಂದರೆ ಭಾಳ ಹೊಟ್ಟೆ ಕಿಚ್ಚೈತೆ. ಭಾಳ ಜೋಪಾನಾಗಿರ್ಬೇಕು. ಯಾರಾದ್ರೂ ಆಗೋರು ಆಗದಲ್ಲೇ ಇರೋರು ಬಂದ್ಬಿಟ್ಟು ನಿನ್ನ ಬಗ್ಗೆ ಆಗಲಿ, ನಿಮ್ಮ ಅಣ್ಣನ ಬಗ್ಗೆ ಆಗಲಿ, ನಿಮ್ಮ ಚಿಕ್ಕಪ್ಪಂದು ಯಾರ ಬಗ್ಗೆನೂ ಆಗಲಿ ನಿನ್ನ ಮುಂದೆ ಯಾರು ಬಂದು ಹೇಳಕ್ ಬರ್ತಿದಾರೆ ಅಂದರೆ ಯಾರ ಬಗ್ಗೆನೂ ತಲೆಗೆ ಹಾಕೋಣಬಾರ್ದು. ನಮ್ದು ಕೆಲಸಗಳು ಏನಿರುತ್ತೋ ಅದ್ರ ಮಾತ್ರ ಗಮನ ಕೊಡಬೇಕು. ಸರಿನಾ? ಅಪ್ಪ, ನಾನು ಬರ್ತೀನಿ ಕಣಪ್ಪ. ನನಗೆ ಗೊತ್ತಾಯ್ತು. ಇನ್ನೇನು ಮಳೆ ಕಡಿಮೆ ಆಯಿತು, ಇನ್ನೇನು ಹೋಗ್ಬಿಟ್ಟು ಹಾಲೆಲ್ಲ ಕರೆದು ಹಾಲಕ್ಕೆ ಬರ್ತೀನಿ. ನೀನು ದೊಡ್ಡಪ್ಪ ಇಲ್ಲೇ ಇರ್ರಿ. ನೀನು ಇನ್ನೇನಕ್ಕೇನು ಬರೋಕ್ಕೇನು ಹೋಗ್ಬೇಡ. ಸರಿನಾ? ಅಣ್ಣ, ಸಾಯಂಕಾಲಕ್ಕೆ ಇನ್ನೇನು ಇಲ್ಲೇ ಊಟ ಮಾಡ್ಕೊಳ್ಳಿರಂತೆ. ಇಲ್ಲೇ ಏನಾದರೂ ಊಟ ಮಾಡ್ಸೋಣ, ಎಲ್ಲರೂ ಇಲ್ಲೇ ಬಂದ್ಬಿಡ್ರಿ. ಆ ಮನೇಲಿ 4 ಜನ, ಈ ಮನೇಲಿ 4 ಜನ ಊಟ ಮಾಡಿದ್ರೆ ಬೇಜಾರ ಆಗಂಗೆ ಆಗ್ತಿರುತ್ತೆ ಅತ್ಲಾಗಿ. ನೀವು ಅಲ್ಲಿ ಹೋಗೋದು ನಾವಿಲ್ಲಿರೋದು ಮನಸ್ಸಿಗೆ ಒಂಥರ ಬೆಳಿಗ್ಗೆ ಯಾವಾಗ ಆಗ್ತಿರುತ್ತಂತ ಅನಿಸ್ತಿರುತ್ತೆ ನನಗಂತೂ ಅತ್ಲಾಗಿ. ಇಲ್ಲೇ ಏನಾದರೂ ಅಡುಗೆ ಮಾಡಿಸ್ತೀನಿ, ನಾನು ಸೇರ್ಕೊಂಡು ಮಾಡಿರ್ತೀನಿ. ಬರ್ರಿ, ಚಿಕ್ಕಮ್ಮನೂ ಇಲ್ಲೇ ಇದ್ದಾರೆ. ಇನ್ನೇನು ಎಲ್ಲರೂ ಇಲ್ಲೇ ಊಟ ಮಾಡಿದ್ರೆ ಆಗುತ್ತೆ. ಸರಿ ಕಣ, ಆಯ್ತು ಹೇಳ ಪಾಪ, ಬರ್ತೀವಿ.